ತಮ್ಮ ಏನು ಕೆಲಸ? ಅಡಿಕೆ ಕಳ್ಳತನ ಮಾಡಿದ್ದಾರೆಂದು ವ್ಯಕ್ತಿಯನ್ನು ಹಿಗ್ಗಾಮುಗ್ಗಾ ಥಳಿಸಿದ ಪೊಲೀಸರು. ತಮ್ಮ ಅಡಿಕೆ ಕಳ್ಳತನ ಮಾಡಿದ್ದಾನೆಂದು ಅಣ್ಣನನ್ನು ಬಂಧಿಸಿದ ಪೊಲೀಸರು. ಹೌದು, ಈ ಘಟನೆ ಭದ್ರಾವತಿಯಲ್ಲಿ ನಡೆದಿದೆ. ಚಿತ್ರದುರ್ಗದ ಪೊಲೀಸರು ಭದ್ರಾವತಿಯ ಸೈಯದ್ ಪಾಷಾ ಎಂಬುವವರನ್ನು ಎಳೆದುಕೊಂಡು ಹೋಗಿ ಥಳಿಸಿದ್ದಾರೆಂದು ಆರೋಪಿಸಿದ್ದಾರೆ. ಸೈಯದ್ ಪಾಷಾ ತಮ್ಮ ಅಶು ಸೆಪ್ಟೆಂಬರ್ 1ರಂದು ಅಡಿಕೆ ಕಳ್ಳತನ ಮಾಡಿದ್ದಾನೆಂದು ಆರೋಪಿಸಲಾಗಿತ್ತು. ಸೆಪ್ಟೆಂಬರ್ 3ರಂದು ಕಳ್ಳತನ ಮಾಡಿದ್ದಾನೆಂದು ಹೇಳಿದ ವ್ಯಕ್ತಿ ಅಶು ಕಾಣೆಯಾಗಿದ್ದು, ಇಂದಿನವರೆಗೂ ಇವನ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿರುವುದಿಲ್ಲ. ಡಿಸೆಂಬರ್ 16ರಂದು ಚಿತ್ರದುರ್ಗದ ಪೊಲೀಸರು ಅಶುವಿನ ಅಣ್ಣ ಸೈಯದ್ ಪಾಷಾ ಎಂಬುವವರನ್ನು ಭದ್ರಾವತಿಯ ರಸ್ತೆ ಪಕ್ಕದಲ್ಲಿ ನಡೆದುಕೊಂಡು ಹೋಗುವಾಗ ಬುಲೆರೋ ವಾಹನದಲ್ಲಿ ಬಂದು ಹತ್ತಿಸಿ ಕರೆದೊಯ್ದಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಾಷಾ ಚಿತ್ರದುರ್ಗದ ಪೊಲೀಸ್ ಠಾಣೆಗೆ ಕರೆದೊಯ್ಯುವ ಮಾರ್ಗ ಮಧ್ಯದಲ್ಲಿ ಕಾಡಿಗೆ ಕರೆದುಕೊಂಡು ಹೋಗಿ ಬಟ್ಟೆ ಬಿಚ್ಚಿ ಪೈಪ್ನಿಂದ ಥಳಿಸಿದ್ದಾರೆಂದು ಆರೋಪಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಪೊಲೀಸರೇ ಒಬ್ಬ ನಿರಪರಾಧಿ ವ್ಯಕ್ತಿಗೆ ಈ ರೀತಿ ಮನಸ್ಸೋ ಇಚ್ಛೆಯಿಂದ ಥಳಿಸಿರುವುದು ಸರಿಯೇ? ನಂತರ ಅದೇ ದಿನ ಅಂದರೆ ಡಿಸೆಂಬರ್ 16ರಂದು ಮನೆಯವರು ಹೋಗಿ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿರುತ್ತಾರೆ. ಅವರು ಹೇಳಿರುವ ಪ್ರಕಾರ ಸರ್, ಈಗ ನಿಮ್ಮ ತಮ್ಮ ಇಲ್ದಲೇ ಈಗ ಎಷ್ಟು ತಿಂಗಳಾಗಿದೆ? 4ರಿಂದ 5 ತಿಂಗಳು ಆಗಾಗ ಬಂದಿದೆ ಸರ್. 4ರಿಂದ 5 ತಿಂಗಳಾಗಿದೆ. 5 ತಿಂಗಳಿಂದ ಅವ್ರು ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ. ಇಲ್ಲ ಸರ್, ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿದೆ ಸರ್? ಇಲ್ಲ, ಭದ್ರಾವತಿಯಲ್ಲಿ ಇದ್ದಾರೆ ಸರ್. ಇಲ್ಲ, ಭದ್ರಾವತಿಯಲ್ಲಿ ಇದೆ. ಅವ್ರು ಇವತ್ತಿನವರೆಗೂ ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ. ಈಗ ಅವರು ಎಲ್ಲೋಗಿರ್ಬೋದು ಅಂತ ನಿಮಗೇನಾದರೂ? ನಮಗೆ ಅವನು ನನ್ನ ಪ್ರಕಾರದಲ್ಲಿ ಸರ್, ಅವನು ಸಿಂಗಲ್ ಓಡಾಡೋದು. ಅದು 14 ವೀಲ್ ಗಾಡಿಯಲ್ಲಿ ನಮ್ಮ ಪ್ರಕಾರದಲ್ಲಿ. ಅವರು ಡ್ರೈವರಾ? ಹಾಂ, ಅವರು ಡ್ರೈವರು. ಒಬ್ಬನೇ ಅವರು ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು ಗಾಡಿ. ಇವನಿಗೆ ಏನಾರ ಜೀವಕ್ಕೆ ಅಪಾಯ ಅಂದರೆ ಅವ್ರದ್ದು ಓನ್ ಗಾಡಿನಾ ಅಥವಾ ಡ್ರೈವರ್? ಇಲ್ಲ ಸರ್, ಡ್ರೈವರ್ ಅವರು ಡ್ರೈವರು. ಹಾಂ ಸರ್, ಹೇಳಿ. ಇವನಿಗೆ ಏನಾರ ಜೀವಕ್ಕೆ ಅಪಾಯ ಮಾಡಿ ಗಾಡಿ ತಗೊಬಂದು ಮಾಲ್ ಏನಾರ ಮಾಡಿದಾರ ಅಂತನೂ ಗೊತ್ತಿಲ್ಲ. ಅಂದರೆ ಯಾರ ಮೇಲೆ ಅನುಮಾನ ಇದೆ ಸರ್? ಅನುಮಾನ ಅಂತ ಯಾರ ಮೇಲೆ ಅಂತನೂ ಡೌಟ್ ಪಡೋಕ್ಕಿಲ್ಲ ಸರ್. ಈಗ ಪೊಲೀಸ್ನವ್ರು ಈ ಥರ ಮಾಡಿದಾರಲ್ಲ, ನಮ್ಮಣ್ಣನಿಗೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಈ ಥರ ಪೊಸಿಷನಿಗೆ ತಗೊಬಂದು ಇಟ್ಟಿದ್ದಾರೆ ನಮ್ಮಣ್ಣನಿಗೆ. ಬೆಡ್ ಬಿಟ್ಟು ಕೆಳಗೆ ಬರ್ತಿಲ್ಲ ಅವನು. ಈಗ ನಮ್ಮಣ್ಣ ಅವನಿಗೆ ಯಾವ ಥರ ಮಾಡಿದಾರ ಅಂತ ನಮಗೆ ಒಂದು ಸ್ವಲ್ಪನೂ ಕ್ಲೂ ಇಲ್ಲ. ನಾವು ಅದ್ರ ಬಗ್ಗೆ ನಾವು ತಲೆನೂ ಹಾಕಿದ್ದಿಲ್ಲ. ಏನೋ ತಪ್ಪು ಮಾಡಿರ್ಬೋದು, ಏನು ತಪ್ಪು ಮಾಡಿಲ್ಲ, ಅದು ದೇವರಿಗೆ ಗೊತ್ತು, ನಮಗೇನೂ ಗೊತ್ತಿಲ್ಲ. ಇವರೇ ಏನಾರ ನಮ್ಮ ಅಣ್ಣನಿಗೆ ಪೊಲೀಸ್ನವ್ರು ಮುಚ್ಚಿದಾರ ನಮಗೆ ಗೊತ್ತಿಲ್ಲ. ಇಲ್ಲ ಕಳ್ಳರುಗಳು ಹೊಡೆದು ಅವರೇನಿಗೆ ಮುಚ್ಚಾಕಿ ಗಾಡಿ ಏನಾರ ಮಾಲ್ ಏನಾರ ಇದು ಮಾಡಿದಾರ ಅದೂ ನಮಗೆ ಗೊತ್ತಿಲ್ಲ. ಈಗ ಬೆದರಿಕೆ ಏನು ಬರ್ತಿದೆ, ನಮ್ಮ ಅಣ್ಣ ತಮ್ಮವರಿಗೆ ನಮಗೆ ಟಾರ್ಗೆಟ್ ಮಾಡಬೇಕು ಅಂತ ಡೈರೆಕ್ಟಾಗಿ ಬೆದರಿಕೆ ಹಾಕ್ತಿದ್ದಾರೆ. ಯಾರು ಸರ್? ಅದು ಪೊಲೀಸ್ನವರು. ಈಗ ನಿಮಗೇನಾದರೂ ಇದು ಮಾಡಿದ್ದಾರೆ ಅವರು ಇವತ್ತಿನವರೆಗೂ? ಇಲ್ಲ, ನಾವು ಡೈರೆಕ್ಟ್ ಸ್ಟೇಷನಿಗೆ ಹೋಗಿದ್ವಿ. ನಾವು ಸ್ಟೇಷನಿಗೆ ಹೋದಾಗ ನಾನೇ ಕೇಳಿದೆ, ಬೇಕಂದರೆ ನಂದು ನಾನು ಇಲ್ಲೇ ಇದ್ದೀನಿ ಸಣ್ಣೊಂದು, ನಾನೇ ಇನ್ಕ್ವೈರಿ ಮಾಡೋಂಗಿದ್ರೆ ನಂದು ಈಗ ಇವತ್ತೇ ಮಾಡ್ಕೋಬೇಡಿ ಅಂದೆ. ನಿಂದೇನೂ ಇಲ್ಲ, ನಮಗೆ ನಿಮ್ಮ ಅಣ್ಣ ಬೇಕಿತ್ತು ಅಂತ ಹೇಳಿದರು ಅವರು. ನಮ್ಮ ಅಣ್ಣನಿಗೆ ನೀವೇ ಹಿಡ್ದಿಲ್ಲ ಸರ್, ನಾನು ಎಲ್ಲಿಂದ ಹಿಡಿಯೋಣ ಅಂತ ಅದೊಂದು ಕೂಡ ನಾನು ಹೇಳಿದ್ದೀನಿ. ನಮ್ಮ ಪ್ರಕಾರದಲ್ಲಿ ಅದು ನಮ್ಮ ಅಣ್ಣ ಏನೋ ನೀವು ಜೀವಕ್ಕೆ ಅಪಾಯ ಆಗಿದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಸರ್. ಇವತ್ತವರೆಗೂ ಕಳೆದೋಗಿ 4-5 ತಿಂಗಳ. ಎಲ್ಲ ಕಳ್ಳರೂ ಸಿಕ್ಕಿದ್ದಾರೆ, ಎಲ್ಲ ಕಳ್ಳರೂ ಹೊರಗೆ ಬಂದಿದ್ದಾರೆ. ಯಾರೂ ಸೇಫ್ ಇಲ್ಲ ಅಂತಲ್ಲ. ಸಿಗ್ಬೇಕಾಗಿರೋದು ನಮ್ಮ ಅಣ್ಣ ಒಬ್ಬ. ಇಲ್ಲ ಇವರೇ ಏನಾರ ಮುಚ್ಚಿ ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ. ಇಲ್ಲ ಕಳ್ಳರು ಏನಾರ ಮುಚ್ಚಿ ಮಾಡಿದಾರೋ, ಅವ್ನು ಸಿಂಗಲ್ ಓಡಾಡ್ತಿದ್ದು ಏನಾರ ಅವನಿಗೆ ಹೊಡೆದಾಕಿ ಗಾಡಿ ಎತ್ಕೊಬಂದು ಏನಾರ ಮಾಡಿದಾರೋ ಅದು ಕೂಡ ಅವರು ವೆರಿಫೈ ಅವರು ಮಾಡಿಲ್ಲ. ಬಟ್ ಮಾಲು ಎಲ್ಲ ಕಳ್ಳರ ಜೊತೆನೇ ಹೋಗಿ ಮಾಲೆಲ್ಲ ಸೇಫ್ ಮಾಡಿದ್ದಾರೆ ಅವರು. ಶಿವಮೊಗ್ಗದಲ್ಲಿತ್ತು ಸ್ವಲ್ಪ ಮಾಲು, ಆಮೇಲೆ ತರೀಕೆರೆಗೆ ಹೋಯಿತು, ತರೀಕೆರೆಯಿಂದ ಎಲ್ಲ ರೀಕವರ್ ಮಾಡಿ ಮಾಲು ಎಲ್ಲ ಒಟ್ಟು ಅವ್ರವ್ರಿಗೆ ಸೇಫ್ ಆಗಿದೆ. ಹಾಗಾದರೂ ನಮ್ಮ ಅಣ್ಣನಿಗೆ ಈಗ ಟಾರ್ಗೆಟ್ ಮಾಡ್ತಿದ್ದಾರಲ್ಲ ಇವರು. ನಮ್ಮ ಅಣ್ಣನಿಗೆ ಏನಾರ ಮಾಡಿ ನಮಗೋಸ್ಕರ ಇದು ಏನಾರ ಒಂದು ಅನುಭವ ಕೊಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಣ್ಣನಿಗೆ ಮುಚ್ಚಿಬಿಟ್ಟು ನಮಗೇನಾರ ಎಳ್ಕೊತಿದಾರ ಇವರು. ಮುಚ್ಚಿಬಿಟ್ಟು ಏನಾರ ಒಂದು ಇದು ಮಾಡೋಣ ಅಂತ ನಮಗೆ ಡೌಟ್ ಬರ್ತಿದೆ ಸರ್. ಅವತ್ತು ನಾವು ಆಗಿದ್ದ ದಿವಸದಿಂದ ನಮ್ಮ ಅಣ್ಣ ಅಂತ ನಾವು ಹೋಗಿಲ್ಲ. ಈಗ ನಮ್ಮ ಅಣ್ಣ ತಪ್ಪು ಮಾಡಿದ್ರೂ ನಮ್ಮ ಅಣ್ಣ ನಮಗೆ ಬೇಕು. ಅವನು ಜೈಲಲ್ಲಿ ಇರಲಿ, ಅವ್ನು ತಪ್ಪು ಮಾಡಿದರೆ ಜೈಲು ಹೊಡಿಲಿ, ನಮಗೆ ಬೇಡ ನಮಗೆ. ಬಟ್ ಈಗ ಕೇಳ್ತಿದ್ದೀನಿ ನಾನು ಪ್ರೆಸ್ ಮುಂದೆ, ನಮ್ಮ ಅಣ್ಣ ನನಗೆ ಬೇಕು ಸರ್. ಅವ್ನು ಹೆಂಗಾರ ಇರಲಿ, ಏನಾರ ಇರಲಿ, ನಮ್ಮ ಅಣ್ಣ ನಮಗೆ ಬೇಕು. 4 ತಿಂಗಳಿಂದ ಸರ್ ಇವರು ನಮ್ಮ ಅಣ್ಣನಿಗೆ ಏನು ಮಾಡಿದಾರಂತನೂ ಗೊತ್ತಾಗಿಲ್ಲ. ಬಟ್ ಟಾರ್ಗೆಟ್ ಮಾಡ್ತಾ ಇರೋದು ಎಲ್ಲ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ನಾವು ಹೊರಗೆ ಹೋಗೋ ದುಡಿಯೋರು. ಈಗ ನಮ್ಮ ದೊಡ್ಡಣ್ಣಗೆ ಈ ಥರ ಪೊಸಿಷನಿಗೆ ತೊಗೊಬಂದು ನಿಲ್ಲಿಸಿದ್ದಾರೆ ಅಂದಮೇಲೆ
ಅವನಿಗೆ ಏನು ಮಾಡಿದಾರೆ ಅಂತಾನೂ ಗೊತ್ತಿಲ್ಲ. ಈಗ ನಾಳೆ ದಿವಸ ನಮಗೂ ಮಾಡ್ತಾರೆ ಅವರು. ಈಗ ನಾವು ಓಪನಲ್ಲಿ ಈಗ ನೀವೇನು ಕೆಲಸ ಮಾಡೋದು ಸರ್? ನಾವು ಲಾರಿ ಡ್ರೈವರ್ ಸರ್. ನೀವು ಡ್ರೈವರ್ಸೇನಾ? ನಾವು 8 ದಿನ ನಾವು ಮನೆ ಬಿಟ್ಟು ಹೋಗೋದು. ಈಗ ಪ್ರೆಸ್ ಮುಂದೆ ಹೇಳ್ತಿದ್ದೀವಿ, ನಾವು ಅಣ್ಣ ತಮ್ಮವರು ನಾವು 3 ಜನ ಇದ್ದೀವಲ್ಲ, ನಮ್ಮ ಮೇಲೆ ಒಂದು ಗೀರ ಆಗಿ ಒಂದು ಏನಾರ ಒಂದು ದಬ್ಬೆ ಬಿದ್ರೂ ಇದರಿಂದ ಕಾರಣನೇ ಡಿಪಾರ್ಟ್ಮೆಂಟು ಸರ್. ಅದು ಬಿಟ್ಟರೆ ನಮಗೆ ಇದು ಬಿಟ್ಟರೆ ಏನೂ ಇಲ್ಲ. ಈ ಕಾರಣನೇ ಇಷ್ಟ ಆಗಬೇಕು ಸರ್. ನಮಗೆ ನಮ್ಮಣ್ಣ ಬೇಕು. ಅವ್ನು ತಪ್ಪು ಮಾಡಿರಲಿ ಪರವಾಗಿಲ್ಲ, ಶಿಕ್ಷೆ ಅನುಭವಿಸ್ಲಿ. ಅವನು ನಮ್ಮಣ್ಣ ನಮ್ಮ ಮುಂದೆ ಬದುಕಿದಾನ ಅಂತ ನಮಗೆ ಬೇಕು. ಇಲ್ಲ ಅಂದರೆ ನಾವು ಪೊಲೀಸ್ ಮೇಲೇ ಡೈರೆಕ್ಟ್ ಆ್ಯಕ್ಷನ್ ತೊಗೊತೀವಿ. ಅವರು ಎಲ್ಲರೂ ಕಳ್ಳರು ಸಿಕ್ಕಿದ ಮೇಲೆ ಇವರೆಲ್ಲೂ ಹೊರಗಿಡ್ದು ಹಾಕಿದಾರ ಅಂತಲೂ ನಮಗೆ ಗೊತ್ತಿಲ್ಲ. ಮೇಡಮ್ ಹೇಳಿ, ಏನಾಯಿತು ಅವರೊಂದಿಗೆ ಅವತ್ತು? ಯಾರೋ ಜೀಪಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರು ಸರ್ ಫೋನ್ ಮಾಡಿ. ಅದಕ್ಕೆ ನಾವು ಗಾಬರಿಯಾಗಿ ಹೋದ್ವಿ. 9:40 ಅವ್ರು ಕರ್ಕೊಂಡು ಹೋಗಿದ್ದಾರೆ ಸರ್. ನಾವು 9:48 ಒಳಗೆ ನಾವು ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ನಾವು ಪಕ್ಕದಲ್ಲಿ CCTV ಇತ್ತು ಸರ್. CCTVಯಲ್ಲೆಲ್ಲ ಚೆಕ್ ಮಾಡಿದ್ವಿ. ಯಾವುದೋ ವೈಟ್ ಕಲರ್ ಒಂದು ಜೀಪು ಅದ್ರಲ್ಲಿ ಬಂದು ಎಳ್ಕೊಂಡು ಹೋಗ್ತಿರೋದು. 1 ಸೆಕೆಂಡು ಇಲ್ಲ ಸರ್, ಎಳ್ಕೊಂಡು ಸುಮ್ಮನೆ ಹೋದ್ರು ಅವರು. ಆಮೇಲೆ ನಾವೇನು ಮಾಡಿದ್ವಿ, ಗಾಬರಿಯಾಗಿ ನಮಗೆ ಆ ಬೂತ್ ಬಂದ್ಬಿಟ್ಟು ಓಲ್ಡ್ ಟೌನಿಗೆ ಸೇರಲ್ಲ ಸರ್, ಹೊಸಮನೆಗೆ ಸೇರುತ್ತೆ. ನಾವು ಹೊಸಮನೆಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಏನಂತ, ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ, ಯಾರೋ ಬಂದು ಬೇರೆ ಪರ್ಸನ್ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ನಾವು ಕಂಪ್ಲೇಂಟ್ ಕೊಟ್ವಿ. ಅವ್ರು ಸರಿ ಇರ್ರಿ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ವಿ ಸರ್. ಆಮೇಲೆ ನಮ್ಮ ಮನೆಯವರೆಲ್ಲ ಹೋಗ್ಬಿಟ್ಟು ಅವ್ರ ಭಾಷಾಲಿ ಕರ್ಕೊಂಡು ಹೋದ್ರಲ್ಲ, ಅವ್ರ ಅಣ್ಣ ತಮ್ಮ ಇಬ್ಬರು ಹೋಗ್ಬಿಟ್ಟು ಎಲ್ಲ ಕಡೆನೂ CCTV ಎಲ್ಲ ಚೆಕ್ ಮಾಡಿದ್ರು. ಪೊಲೀಸ್ ಮಾಡೋ ಕೆಲಸ ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಮೈದ್ನಾನು, ನಮ್ಮ ಮನೆಯವ್ರಿಬ್ಬರು ಸೇರ್ಕೊಂಡು ಮಾಡಿದ್ರು ಸರ್. ಮಾಡ್ಕೊಂಡು ಬಂದು ಪೊಲೀಸಿಗೆ ಅದೆಲ್ಲ ಇನ್ಫಾರ್ಮೇಶನ್ ಕೊಟ್ಟರು. ಅದು ಏನು ಹೇಳಿಲ್ಲ. ಕುತ್ಕೊಳ್ರಿನೇ ಹೇಳಿದ್ರು. ನೀವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರು ಏನು ಹೇಳಿದ್ರು ನಿಮಗೆ? ಕಂಪ್ಲೇಂಟ್ ಕೊಟ್ಟು ಕುತ್ಕೊಳ್ರಮ್ಮ ಅಂತಾನೆ ಹೇಳಿದ್ರು ಸರ್. ಹೇಳ್ಬಿಟ್ಟು 11 ಗಂಟೆಗೆ ಹೋದ್ವಿ ಸರ್. 5 ಗಂಟೆವರೆಗೂ ಕುತ್ಕೊಂಡೇ ಇದ್ದೀವಿ. ಲಾಸ್ಟಿಗೆ ಏನು ಮಾಡಿಬಿಟ್ರು, ಸರಿ ಕಣಮ್ಮ ನಿಮ್ಮ ಮೈದ್ನಾನಿಗೆ ಕಳಿಸೋಗು, ನಾನು ಇದು ಕೇಳಿದೆ ಸರ್, ಕಂಪ್ಲೇಂಟ್ ಕೊಟ್ಟಿರೋದು ಚೀಟಿ ಕೊಡ್ರಿ ನಮಗೆ ಅಂದಕ್ಕೆ ಅವ್ರು ಏನೂ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಭದ್ರಾವತಿ ಪೊಲೀಸ್ ಸ್ಟೇಷನಲ್ಲಿ ನಮಗೆ ಭಯ ಆಗ್ತಿದೆ. ಅಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡಿದ್ದೀವಿ, ಏನೂ ನಮಗೆ ಮಾತಾಡಿಲ್ಲ. ಆಮೇಲೆ ನಮ್ಮ ಮೈದ್ನಾನು ಹೋಗಿದ್ದಕ್ಕೆ ಪೊಲೀಸವ್ರು ಕರ್ಕೊಂಡೋಗಿದ್ದಾರಪ್ಪ ವಿಚಾರಣೆಗೆ ಅಂತ ಹೇಳಿದ್ರು. ಸರಿ, ಅರ್ಧ ಗಂಟೆ ಬಿಟ್ಟು ನಾನು ಫೋನ್ ಮಾಡ್ತೀನಿ ಬರ್ರಿ ಅಂದರು. ಅವರು ಫೋನ್ ಮಾಡಿಲ್ಲ ಸರ್. ಆಮೇಲೆ ಚಿತ್ರದುರ್ಗದಿಂದನೇ ಫೋನ್ ಬಂತು ನಮಗೆ. ಫೋನ್ ಆನಲ್ಲಿತ್ತಾ ಆಫಲ್ಲಿತ್ತಾ? ಆಫಲ್ಲಿತ್ತು ಸರ್. ಫೋನ್ ಮಾಡಿದ್ವಿ ನಾವು, ಹಿಂಗೆ ಕರ್ಕೊಂಡು ಹೋಗಿದ್ರೆ ಅಂತ ಹೇಳಿದ ತಕ್ಷಣ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಆಮೇಲೆ ಅವ್ರು ಹೇಳಿದ್ರು ಚಿತ್ರದುರ್ಗದವ್ರು. ಆಮೇಲೆ ಫೋನ್ ಮಾಡಿದ್ದಕ್ಕೆ ನಮಗೆ ಗೊತ್ತಾಗಿದ್ದು ಸರ್, ಪೊಲೀಸವ್ರು ಕರ್ಕೊಂಡೋಗಿದ್ದಾರೆ ಅಂತ. ನಮಗೆ ಇವರು ಕನ್ಫರ್ಮ್ ಆಗಿ ಹೇಳಿಲ್ಲ. ಲಾಸ್ಟಿಗೆ ನಾನು ನಿಮ್ಗೆ ಹೇಳಿದ್ದು. ಆಮೇಲೆ ಹೋಗಿ ನಮ್ಮ ಮೈದ್ನಾನು ಮತ್ತು ಇನ್ನೊಬ್ರು ಫ್ರೆಂಡ್ ಹೋಗಿ ಕರ್ಕೊಂಡು ಬಂದಿರೋದು ಸರ್ ನಮ್ಮ ಭಾವನಿಗೆ. ಅಂದರೆ ನಿಮಗೆ ಈಗ ಭದ್ರಾವತಿ ಸ್ಟೇಷನಲ್ಲಿ ನಿಮಗೆ 5 ಗಂಟೆವರೆಗೂ ಅವ್ರು ಏನೋ ಒಂದು ಉತ್ತರ ನಿಮಗೆ ಕೊಟ್ಟಿಲ್ಲ ಸರ್. ಏನು ಮಾತಾಡೇ ಇಲ್ಲ ಅವ್ರು ನಮಗೇನೆ. ನಾವು ಕೇಳಿದ್ಕೆ ಅವರು ನಮಗೇನೆ ಇದು ಮಾಡ್ತಾ ಇದ್ರು, ಕುತ್ಕೊಳ್ರಿ ಅಂತಾನೆ. ಸ್ವಲ್ಪನೂ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಕಿಡ್ನ್ಯಾಪ್ ಆಗಿದೆ ಅಂತ ಕೊಟ್ಟಿರೋದು, ರೆಸ್ಪಾನ್ಸೇ ತಗೊಂಡಿಲ್ಲ. ಏನು ನಿಮಗೆ ಯಾವುದೇ ಒಂದು ರೀತಿ ನಿಮಗೆ ರೆಸ್ಪಾನ್ಸು ಕೊಟ್ಟಿಲ್ಲ. ಮತ್ತೆ ನಿಮಗೆ ಹೆಂಗ್ ಗೊತ್ತಾಯ್ತು ಅವ್ರು ಅಲ್ಲಿಲ್ಲ ಅಂತ? ಯಾರಿಲ್ಲ ಅಂತ ಸರ್? ಈಗ ಅವರು ಚಿತ್ರದುರ್ಗ ನಿಮ್ಮ ಸ್ಟೇಷನಲ್ಲಿ ಇದ್ದಾರೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಅವರೇ ನಮಗೆ ಹೇಳಿದ್ರು ಸರ್. ಲಾಸ್ಟಿಗೆ ಹೇಳಿದ್ರು ಪೊಲೀಸ್ ಅವರೇ. ಅಂದ್ರೆ ಪೊಲೀಸ್ ಅವ್ರು ಹೇಳಿದ್ರ ಅವ್ರು ಫೋನ್ ಮಾಡಿ ಹೇಳಿದ್ರ ನಿಮಗೆ? ಇಲ್ಲ ಮಾಡಿ ಹೇಳಿರೋದು. ಇವ್ರ ಫೋನ್ ಇಂದಾನೆ ಫೋನ್ ಬಂದಿರೋದು ನಮಗೆ. ಅಲ್ಲಿ ಸರ್ 5 ಗಂಟೆಗೆ ಅವ್ರು ನಮಗೆ ಹೇಳಿದ್ದು, ಇಲ್ಲೇ ಇದಾರಪ್ಪ, ಅದನ್ನು ನಾವು ಕಂಪ್ಲೇಂಟ್ ಚೀಟಿ ಕೊಡ್ರಿ, ಆಮೇಲೆ ನಾವು ಮೂವ್ ಮಾಡ್ಕೊತೀನಿ ಅಂತ ನಾವು ಜೋರ್ ಮಾಡಿದಾಗ ಆಮೇಲೆ ಹೇಳಿದ್ದು ಪೊಲೀಸ್ ಅವರೇ ಕರ್ಕೊಂಡೋಗಿರ್ತಾರೆ, ಬರ್ತಾರೆ, ಮನೆಗೆ ಹೋಗ್ರಿ, ನಾನು ಫೋನ್ ಮಾಡ್ತೀನಿ ಅಂದಿದ್ದಕ್ಕೆ ಒಂದು ಫೋನು ಮಾಡಿಲ್ಲ. ಭದ್ರಾವತಿ ಸ್ಟೇಷನಿಂದ ಫೋನ್ ಬಂದಿಲ್ಲ ಸರ್ ನಮಗೆ. ಡೈರೆಕ್ಟ್ ಚಿತ್ರದುರ್ಗದಿಂದನೇ ಫೋನ್ ಬಂದಿದ್ದು ನಮಗೆ. ಅದಕ್ಕೆ ನಾವು ನಮ್ಮ ಮೈದ್ನಾನು ಇನ್ನೊಬ್ರು ಫ್ರೆಂಡ್ ಇಬ್ರು ಕರ್ಕೊಂಡು ಬಂದು ಚಿತ್ರದುರ್ಗಕ್ಕೆ ಹೋಗಿ ನೀವು ಕರ್ಕೊಂಡು ಬಂದ್ರಿ? ಬಡಾವಣೆ ಸ್ಟೇಷನ್ ಇಂದ ಕರ್ಕೊಂಡು ಬಂದಿದ್ದಾರೆ ಸರ್. ಅವ್ರಿಗೆ ಡೈರೆಕ್ಟು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಿದ್ರು, ನಾವು ಸುಮ್ಮನೆ ಇರ್ತಿದ್ದೀವಿ ಸರ್. ಡೈರೆಕ್ಟು ಮನೆಯಿಂದ ಎಳ್ಕೊಂಡೋಗಿ ಕಾಡಿಗೆ ಕರ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ಯಾವ ಮಟ್ಟಕ್ಕೆ ಇಳಿತಾರೆ ಅಂತ ಇನ್ನೂ ನಾವು ಯೋಚನೆ ಮಾಡಬೇಕು. ಹಿಂದೆ ಇನ್ನೂ ಅದಕ್ಕಿಂತ ಕೆಳಗಡೆ ತಮ್ಮ ಇದ್ದಾನೆ, 2 ತಮ್ಮಂದ್ರಿದ್ದಾರೆ. ಅವರಿಗೆ ಅವ್ರದ್ದು ಜವಾಬ್ದಾರಿ ಯಾರು ಸರ್ ತಗೊಳ್ತಾರೆ? ಎಲ್ಲರಿಗೂ ಚಿಕ್ಕ ಮಕ್ಕಳು ಸರ್ ನಮ್ಮ ಮನೆಯಲ್ಲಿ. ಅವ್ರು ದುಡಿದ್ರೇನೆ ನಾವು ತಿನ್ಬೇಕು. ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಏನಾದ್ರು ಇತ್ತ? ಅವ್ರ ಮೇಲೆ ಯಾರ ಮೇಲೂ ಕೇಸ್ ಇಲ್ಲ ಸರ್. ನಮ್ಮ ಬಾಬಾ ಒಬ್ರು ಅಡಿಕೆ ಕದ್ದಿದ್ರು ಏನೋ, ಅದು ನಮಗೆ ಗೊತ್ತಿಲ್ಲ ಸರ್ ಕರೆಕ್ಟಾಗಿ. ಇನ್ನೂ ಬದುಕಿದಾರೋ ಇಲ್ಲ ಅಂತಾನು ಅದನ್ನು ಗೊತ್ತಿಲ್ಲ ಸರ್. ಯಾವಾಗ ಆಗಿರೋದು ಇದು? ಅದಾಗಿ 4-5 ತಿಂಗಳಾಗಿದೆ ಸರ್. ಜುಲೈ ಮುಂದೆ ಆಗಿರೋದು. ಏನಂತಾನು ನಮಗೆ ಗೊತ್ತಿಲ್ಲ. ಇವತ್ತೇನು ಫೋನ್ ಗೀನೇನು ಮಾಡಿಲ್ವಾ ನಿಮಗೆ? ಮಾಡಿಲ್ಲ. ಸುಮ್ಮನೆ ಹೇಳ್ಕೊಂಡೋಗಿ ಅಶ್ಫಾಕ್ ನಿನಗೆ ಫೋನ್ ಮಾಡಿದಾನೆ, ಬಾ ಕುತ್ಕೋ, ನಿನಗೆ ಎಷ್ಟು ಲಕ್ಷ ಕೊಟ್ಟಿದ್ದಾನೆ, ನೀನು ಅವನ್ ತರಾನೇ ಇದೀಯಾ, ನಿನಗೇನೆ ಸಾಯಿಸಿದ್ರು ಯಾರು ಕೇಳಲ್ಲ ಅಂದಿದ್ಕೆ ನಮ್ಮ ಬಾಬಾ ಹೇಳಿದ್ದಾರೆ.
ಕ್ಯಾಮ್ರಾ ಇದೆ ನಮ್ ಕಿಡ್ನಾಪ್ ಆಗಿರೋ ಜಾಗದಲ್ಲಿ ಕ್ಯಾಮ್ರಾ ಇದೆ, ನಮ್ಮ ಹುಡುಗರು ಹುಡುಕ್ತಾರೆ ಅಂತ ಅವ್ರು ಹೇಳಿದಾರೆ. ಹಂಗಂತ ಅಕಸ್ಮಾತ್ ಏನಾರ ಮಾಡ್ತಿದ್ರೆ ನಾವೆಲ್ಲ ಹೋಗ್ಬೇಕಾಗಿತ್ತು ಸರ್? ಮಕ್ಳಿದಾವೆ, 4 ಮಕ್ಳಿದಾವೆ, ಏನ್ ಮಾಡ್ಬೇಕಾಗಿತ್ತು? ಏನಾರ ಮಾಡ್ತಿದ್ರೆ ಅವರು? ಇವ್ರದ್ದೇ ಅಲ್ಲ ಸರ್, ನಮಗೆ ಇನ್ನೂ ಇಬ್ರು ಮೈದ್ನ ನಮ್ಮ ಮನೆಯವ್ರದ್ದು ಅನ್ಗ್ಯಾರಂಟಿನೇ ಸರ್. ಅವರಿಗೂ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಸರ್ ಇವರೇ ಸರ್ ಜವಾಬ್ದಾರಿ ಆಗ್ತಾರೆ. ಅವ್ರು ಹೇಳೇ ಕಳ್ಸಿದ್ರು, ಪೊಲೀಸ್ ಅವರೇ ಜವಾಬ್ದಾರಿ ಆಗ್ತಾರೆ. ಏನಂತ ಹೇಳಿದಾರಂತೆ ಅವರು? ಅವ್ರು ಏನ್ ಅಂತ ಹೇಳಿದಾರಂದ್ರೆ, ಇನ್ನೂ ಇಬ್ರು ತಮ್ಮವ್ರು ಇದಾರಲ್ಲ, ಕರೆಸ್ರಿ, ಅವ್ರ ನಂಬರ್ ಕೊಡಿ. ಅಂದ್ರೆ ಯಾವ ರೀಸನ್ಗೆ ಏನು ಅಂತ ಏನಾದ್ರು ಹೇಳಿದಾರ? ಅಂದ್ರೆ ಅಡಿಕೆ ಕಳ್ತನದ ಕೇಸಲ್ಲಿ ಅದೇನಾದ್ರು ಕೇಸ್ ಏನಾದ್ರು FIR ಏನಾದ್ರು ಆಗಿದೆಯಾ? ಅದು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸಿಕ್ಕಿದೆ ಸರ್, ಗಾಡಿ ಸಿಕ್ಕಿದೆ. ಮತ್ತೆ ಕಳ್ತನ ಮಾಡಿರೋದು 5-6 ಜನ, ಅವರಿಗೆಲ್ಲ ಬಿಟ್ಟಿದ್ದಾರೆ ಸರ್. ನಮ್ ಬಾಬಾ ಒಬ್ರೆ ಸಿಕ್ಕಿಲ್ಲ, ಅದ್ರಲ್ಲಿ ಎಲ್ಲರಿಗೂ ಬಿಟ್ಟಿದ್ದಾರೆ. ಅವ್ರ ಮೇಲೆ ಏನಾದ್ರು ಕೇಸ್ ಏನಾದ್ರು ಆಗಿದೆಯಾ? ಗೊತ್ತಿಲ್ಲ ಸರ್, ಅದ್ ನಮಗೇನೋ ಅವ್ರ ಟಚ್ ಅಲ್ಲಿ ಇಲ್ಲ. ಆದ್ರೆ ಎಲ್ಲರಿಗೂ ಬಿಟ್ಬಿಟ್ಟು ಇವರಿಗೆ ಹಿಡಿತಾ ಇದ್ದಾರೆ ಸರ್. ಫಸ್ಟ್ ಆಫ್ ಆಲ್ ಅವರು ಕೇಳಬೇಕು, ಒಡೆಯ ಅಧಿಕಾರನೇ ಇಲ್ಲ ಸರ್. ಅವರು ಬಂದು ಕೇಳಬೇಕು ಸರ್. ಪೊಲೀಸ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅವ್ರಿಗೆ ಮನೆಗೂ ಫೋನ್ ಮಾಡ್ತೀನಿ ನಾನು ಅಂತ ಹೇಳಿದ್ರು ಇಲ್ಲ ಅಂತ ಕಸ್ಕೊಂಡು ಸ್ವಿಚ್ ಆಫ್ ಮಾಡಿದ್ದಾರೆ ಫೋನ್ಗೆ. ಅಕಸ್ಮಾತ್ ಏನಾರ ಮಾಡ್ತಿದ್ರೆ ನಾವೆಲ್ಲ ಹೋಗ್ಬೇಕಾಗಿತ್ತು ಸರ್? ಹೇಳಿ ನೀವು. ಏನಾಯ್ತು ಸರ್ ನಿಮಗೆ? ಸರ್ ನಾನು ಬೆಳಿಗ್ಗೆ ಬರ್ತಿದ್ದೆ, ಅಲ್ಲಿಂದ ಇದು ಬರ್ತಿದ್ದೆ ಗಾಂಧಿ ಸರ್ಕಲ್ಗೆ. ಬಂದ್ಬಿಟ್ಟು ಬುಲೋರಿಂದ ಬಂದು ಹಿಡಿದು ಆ್ಯಡ್ ಹಾಕಿ ಕೈ ಹಾಕಿದ್ರು. ಯಾರು ಸರ್ ಅಂದರೆ ಪೊಲೀಸು ಅಂದ್ಬಿಟ್ಟು ಫೋನ್ ಕಿತ್ಕೊಬಿಟ್ರು. ಕಿತ್ಕೊಂಡು ಸ್ವಲ್ಪ ದೂರ ಬಂದು ಹೊಸಮನೆಯಿಂದ ಸೀದಾ ಕರ್ಕೊಂಡೋಗಿ, ಅದು ಸಿಟಿಯಿಂದ ಕರ್ಕೊಂಡೋಗಿಲ್ಲ, ಹೊಸಮನೆಯಿಂದ ಸೀದಾ. ಎಲ್ಲ ಆಗಿದೆ ಇದು ಭದ್ರಾವತಿಯಲ್ಲೇನೋ ಬೇರೆ ಕಡೆ? ಇಲ್ಲ, ಭದ್ರಾವತಿಯಿಂದ ಹಿಡಿದಿದ್ದು. ಯಾವ ಏರಿಯಾದಲ್ಲಿ ಸರ್? ಇದು ಗಾಂಧಿನಗರ. ಗಾಂಧಿನಗರ ಅಂದ್ರೆ ಕೃಷ್ಣಣ್ಣ ಪೆಟ್ರೋಲ್ ಬಂಕ್ ಇದೆ, ಬಂಕ್ ತಕ್ಕನೇ ಹಿಡಿದಿದ್ರು ಕೋಳಿ ಅಂಗಡಿ. ಎಷ್ಟು ಜನ ಇದ್ರು ಸರ್? ಅವ್ರು ಇಬ್ಬರು ಇದ್ರು. ವೆಹಿಕಲ್ ಯಾವುದು ಸರ್? ಬುಲೋರೋ. ಪೊಲೀಸ್ ಜೀಪಾ ಬೇರೆ? ಇಲ್ಲ, ಪ್ರೈವೇಟ್ ಜೀಪ್, ಪೊಲೀಸ್ ಜೀಪ್. ಪ್ರೈವೇಟ್ ಜೀಪ್? ಏನು ಬರ್ದಿದ್ದಿಲ್ಲ ಅದರಲ್ಲಿ. ಬರೇ ಅವ್ರು ಏನಾದರೂ ಕೇಳಿದ್ರ ನಿಮಗೆ? ಅದೇ ನೀನು ತಮ್ಮಗೆ ಅಷ್ಟೊಂದಿಗೆ ಫೋನ್ ಮಾಡಿದ್ದೆ ಅಂತೆ, ಎಲ್ಲಿದ್ದಾನೆ ಹೇಳೋ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲ ಸರ್ ಅಂದೆ. ನನಗೆ ಗೊತ್ತಿಲ್ಲ ಸರ್, ಎಲ್ಲಿದ್ದಾನೆ ಇಲ್ಲ, ನೀನು ಮಾಡಿದ್ದೀಯಾ ಅಂತ ಸ್ಟೇಟ್ಮೆಂಟ್ ಇದು, ವೀಡಿಯೋಸ್ ಇದೆ, ನೀನು ಅವನ ತಗ ಜೊತೆಗೆ ನಿಂತ್ಕೊಂಡು ಮಾತಾಡಿದ್ದೀಯಾ, ಅದೊಂದಿದೆ, ನಿನ್ನ ಕಾಲ್ ಲಿಸ್ಟಲ್ಲಿ ನಾನು ಮಾತಾಡಿದ್ದಿದ್ದೆ. ಸರಿ ತೋರಿಸಿ ಸರ್, ನಾನು ಮಾತಾಡಿದ ವೀಡಿಯೋಸ್ನೆಲ್ಲ ತೋರಿಸಿ. ಆಮೇಲೆ ನಾನು ಏನು ತಪ್ಪು ಮಾಡಿದರೆ ನೀವು ಏನು ಜೈಲಿಗೆ ನೀವು ಕಳಿಸ್ತೀರಾ ಸರ್? ಡೈರೆಕ್ಟ್ ಶೂಟೇ ಮಾಡಿಬಿಡಿ, ನನಗೆ ತೋರಿಸಿ, ಒಟ್ಟು ತೋರಿಸ್ಬೇಕು ನನಗೆ. ಅಂದರೆ ನಿಮ್ಮ ತಪ್ಪೇನಾದರೂ ಇದ್ದರೆ ನೀವು ಶೂಟ್ ಮಾಡಿ ಸರ್ ಅಂತ ಹೇಳಿದ್ರು. ತಪ್ಪಿದ್ರೆ ಶೂಟ್ ಮಾಡಿ ಸರ್. ಅದಕ್ಕೆ ಆಮೇಲೆ ಅವ್ರು ಏನು ಮಾಡಿದ್ರು ನಿಮಗೆ? ಬಾ ತೋರಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಹೋಗಿ ಇಲ್ಲಿ ಒಳಗೆ ದಾಟಿ ಸ್ವಲ್ಪ ಮುಂದೆ ಒಂದು 10 ಕಿಲೋಮೀಟ್ರ್ ಹೋಗಿ ದಾಬದಲ್ಲಿ ನಿಲ್ಲಿಸಿದ್ವಿ. ನಾಷ್ಟ ಮಾಡು ಅಂದ್ರೆ ಮಾಡಿದ್ದೀನಲ್ಲ, ನಾಷ್ಟ ಮಾಡಿಸ್ಬಿಟ್ಟು ಸರಿ ಅವ್ರು ಸಾಹೇಬ್ರಿಗೆ ಫೋನ್ ಮಾಡಿದರು. ಅವ್ರು ಬರ್ತೀನಿ ಇರು ಅಂದ್ರೆ 1 ಗಂಟೆ ನಿಲ್ಲಿಸಿದ್ರು ಗಾಡಿ. ಎಲ್ಲಿ ನಿಲ್ಲಿಸಿದ್ರು? ಆ ದಾಬು ತಕ್ಕನೇ ನಿಲ್ಲಿಸ್ಕೊಂಡಿದ್ರು, ಸೈಡಲ್ಲಿ ಹಾಕ್ಕೊಂಡಿದ್ರು, ನೆರಡಲ್ಲೇ ಹಾಕ್ಕೊಂಡಿದ್ರು. ನಾನು ಸೆಂಟ್ರಲ್ಲಿ ಕೂತ್ಕೊಂಡಿದ್ದೆ, ನನಗೆ ಗಿಡಿಯೋಕೆ ಹೋಗ್ಬಿಟ್ಟಿಲ್ಲ. ಆಮೇಲೆ ನನಗೆ ಗುಚ್ಚಿಗೆ ಬಂದಿದ್ರು ಜೊತೆಯಲ್ಲೇ. ಬಂದ್ಬಿಟ್ಟು ಆ ಸಾಹೇಬರು ಬಂದರು, ತಿರ್ಸ್ಕೊಂಡು ಸೀದಾ ಒಳಗೆ ಹೋದರು. ಇಲ್ಲಿ ಮೈನ್ ರೋಡಿಗೆ ಎಲ್ಲೂ ಹೋಗಿಲ್ಲ, ಹೋಗ್ಬಿಟ್ಟು ನಿಲ್ಸ್ಕೊಂಡು ಬಂದು ಡಬಲ್ ಸ್ಟಾರ್ ಕೇಳಿದ್ರು ನನಗೆ, ಎಲ್ಲ ಅಶ್ಫಾಕು ಅಂದರು. ನನಗೆ ಗೊತ್ತಿಲ್ಲ ಸರ್, ನನಗೆ ತೆಗ್ದು ಒಂದು ಪಂಚ್ ಹೊಡೆದ್ರು. ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಹೊಡೆದ್ರು, ಇಲ್ಲಿಗೆಲ್ಲ ಹೊಡೆದ್ರು. ಅಂದರೆ ಯಾವ್ರವರು ಡಬಲ್ ಸ್ಟಾರು ಏನಾದರೂ ಗೊತ್ತಾ ನಿಮಗೆ? ನನಗೇನೂ ಗೊತ್ತಿಲ್ಲ ಸರ್. ಒಟ್ನಲ್ಲಿ ಪೊಲೀಸರು? ಡ್ಯೂಟಿ ಡ್ರೆಸ್ಸಲ್ಲಿದ್ದರು. ಇಬ್ಬರು ಡ್ಯೂಟಿ ಡ್ರೆಸ್ಸಲ್ಲಿದ್ದರು. ಕಾಡ್ರವರು. ಎಲ್ಲಿ ನಿಮಗೆ ಸ್ಟೇಷನಿಗೆ ಕರ್ಕೊಂಡು ಹೋದ್ರಾ? ಇಲ್ಲ ಸರ್, ಅಲ್ಲ ಅದು ಸಂಜೆ ಕರ್ಕೊಂಡೋಗಿತ್ತು ಸ್ಟೇಷನಿಗೆ. ಅಲ್ಲ, ಬೆಳಗ್ಗೆ ಇಲ್ಲಿಂದ ಕರ್ಕೊಂಡು ಹೋಗಿದ್ದೆ, ಅವ್ರು ಎಲ್ಲಿಗೆ ಕರ್ಕೊಂಡು ಹೋದ್ರು? ಸೀದಾ ಮತ್ತೆ ಅದೇ ದಾಬುತ್ತಗದಿಂದ ಕಾಡಿಗೆ ಕರ್ಕೊಂಡು ಹೋದ್ರು. ಕಾಡೋಳಿಗೆ ಅಲ್ಲಿ ಹೊಡೆದ್ರು, ಕಾರಲ್ಲಿ ನನಗೆ ಬುಲೋರಲ್ಲಿ ಹೊಡೆದ್ರು. ಬಟ್ಟೆ ಏನು ಬಿಚ್ಚಿದ್ದಿಲ್ಲ, ಹೊಡೆದ್ಬಿಟ್ಟು ಆಮೇಲೆ ಒಳಗೆ ಕರ್ಕೊಂಡೋದ್ರು. ಅಲ್ಲಿ ಯಾರೋ ಇಬ್ಬರು ಬಂದಿದ್ರು, ಅವ್ರಿಗೆ ನಡಿ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಕರ್ಕೊಂಡೋಗಿ ಹಾಕಿದ್ರು. ಹಾಕೊಂಡು ಬಟ್ಟೆ ಎಲ್ಲ ಬಿಚ್ಚಿ ಪೈಪ್ ತೊಗೊಂಡು ಕಟ್ಟಿ. ನಿಮಗೆ ಹೊಡೆದಿದ್ದು ಯಾಕೆ ಅವರು? ಏನಾದರೂ ಹೇಳಿದ್ರಾ? ಇಲ್ಲ ಸರ್, ಅದೇ ನಿನ್ನ ತಮ್ಮ ಇಲ್ಲಿ ಅಂತ ನನಗೆ ಈಗ ಗೊತ್ತಿಲ್ಲ ಸರ್ ಅಂತಾನೆ ಹೇಳ್ತಿದ್ದೀನಿ. ನಿಮ್ದೇನಾದ್ರೂ ಕೇಸ್ ಏನಾದರೂ ಇತ್ತಾ? ನಂದಿಲ್ಲ ಸರ್. ನಿಮ್ದೇನು ಕೇಸ್? ಏನು ಕೇಸ್ ಇಲ್ಲ ಸರ್. ನಿಮ್ಮ ತಮ್ಮಂದು ಮಾತ್ರ? ನನ್ನ ತಮ್ಮದು ಮಾತ್ರ ಅಷ್ಟೇ ಇರೋದು ಸರ್, ನಂದೇನು ಕೇಸ್ ಇಲ್ಲ. ಅವ್ರ ತಮ್ಮನ ಕೇಸಿಗೆ ನಿಮ್ಮನ್ನ ಹೊಡೆದಿದ್ದು? ಅದೇ, ನೀನು ಇನ್ನೋಲ್ ಇದೆಯಾ, ನೀನೇ ಏವನ್ನು ನಿನಗೆ ಜೈಲಿಗೆ ಹಾಕಿ ಕಳಿಸ್ತೀನಿ, ನೀನೇ ಅವನ ಥರ. ಅಂದರೆ ನಿಮ್ಮ ತಮ್ಮನ ಮೇಲೆ ಕೇಸ್ ಇದೆಯಾ? ನನ್ನ ತಮ್ಮನ ಮೇಲೆ ಕೇಸ್ ಇದೆ, ಅವ್ನು ಮಾಡಿರತ್ತು, ನಾನೇನು ಮಾಡಿಲ್ಲ. ನನಗೂ ಅವನಿಗೆ ಇದಿಲ್ಲ, ನನ್ನ ಫೋನಲ್ಲಿ ಮಾತಾಡೂ ಇಲ್ಲ. ಆಮೇಲೆ ನಿಮ್ಗೆ ಅಲ್ಲಿಂದ ಎಷ್ಟೊತ್ತಿಗೆ ಕರ್ಕೊಂಡು ಹೋದ್ರು ಅವರು? ಅಂದರೆ 4:30-5 ಗಂಟೆಗೆ ಕರ್ಕೊಂಡೋದ್ರು ಹೋಟ್ಲಿಗೆ. ಟೈಮ್ ನೋಡಿದೆ 5 ಗಂಟೆ ಆಗಿತ್ತು. ಸಂಜೆ ಊಟ ಮಾಡಿ ಅಲ್ಲಿ ಗಂಟೆ ಏನು ಮಾಡಿದ್ರು?
ಅಂದ್ರೆ ಹೊಡಿತಾನೆ ಇದ್ರೆ ಅಥವಾ ಅದೇ ಹೊಡೆದ್ಬಿಟ್ಟು ಅದೇ ಕಟ್ ಹಾಕಿದ್ರು ಹೇಳು ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಸರ್ ಇಲ್ಲ ನನಗೆ ಗೊತ್ತಿಲ್ಲ ಸರ್, ನನಗೆ ಎಲ್ಲರೂ ಹೊಡೆದ್ರೆ ಅಥವಾ ಡಬಲ್ ಸ್ಟಾರ್ ಮಾತ್ರ ಹೊಡೆದಿದ್ದ? ಡಬಲ್ ಸ್ಟಾರ್ ಕಾರಲ್ಲೇ ಹೊಡೆದಿದ್ದು. ಆಮೇಲೆ ಕಟ್ ಹಾಕಿ ಕೇಳಿದ್ರು ನನಗೆ. ಆಮೇಲೆ 3 ಜನ ಕಟ್ ಹಾಕಿ ಪೈಪೆಲ್ಲ ಹಾಕಿ ಮುಳ್ಳೆಲ್ಲ ತೊಗೊಂಡು ಚುಚ್ಚಿದ್ರು. ಮುಳ್ಳು ತೊಗೊಂಬಂದು ಈಗ ಹೇಳು ಕೂತ್ಕೊಂತಿದ್ದೀನಲ್ಲ, ಇಲ್ಲ ಸರ್ ನಾನು ಬಿಚ್ಚಿರಿ ಸರ್, ನನಗೆ ಆಗ್ತಿಲ್ಲ, ನನಗೆ ನಾನು ಮಾಡಿಲ್ಲ ಸರ್, ಹೋಗಿ ಅವ್ರ ಮನೆಗೆ ಹೆಂಡತಿ ಮಕ್ಕಳು ಹೋಗಿ ಕೇಳಿ ಸರ್ ಅಂತ ಹೇಳಿದ್ರು ಅಷ್ಟೇ. ನಿಮಗೂ ನಿಮ್ಮ ತಮ್ಮನಿಗೆ ಯಾವುದೋ ಒಂದು ಸಂಬಂಧ ಇಲ್ಲ ಸರ್, ಬೇರೆ ಇದ್ದೀರಾ? ನಿಮ್ಮ ತಮ್ಮ ಎಲ್ಲಿದ್ದಾರೆ ಏನು ಗೊತ್ತಿಲ್ಲ. ಮುಂಚೆ ಏನಾದರೂ ನಿಮ್ಮ ಮನೆಗೆ ಪೊಲೀಸರು ಬರೋದೇನಾದರೂ ಇದು ಮಾಡಿದಾರಾ? ಇಲ್ಲ ಸರ್, ಕೇಳಿಲ್ಲ. ಇದೇ ಮೊದಲು? ನಿಮ್ಮ ತಮ್ಮ ಈಗ ನಿಮ್ಮ ಜೊತೆ ಇಲ್ಲ? ಅವರು ಇಲ್ಲ ಸರ್, ಬೇರೆ ಇರೋದು? ಬೇರೆ. ಓಕೆ ಸರ್. ಮತ್ತು ಅಲ್ಲಿಂದ ನಿಮ್ಮ ಸ್ಟೇಷನಿಗೆ ಕರ್ಕೊಂಡೋದ್ರು, ಬೇರೆ ಎಲ್ಲಾದರೂ ಕರ್ಕೊಂಡು ಈಗ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಇನ್ಸ್ಪೆಕ್ಟ್ರು ಎಲ್ಲೋದು ಗೊತ್ತಿಲ್ಲ ನನಗೆ. ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ನನಗೆ. ಅಲ್ಲೇ ಹೊರಗಡೆ ಕೂರಿಸ್ಕೊಂಡು ಸ್ವಲ್ಪ ಕತ್ಲೆ ಯಾಕಂದ್ರೆ ಚಳಿ ಆಗ್ತಿದೆ ಅಂತ ಬಾರ ಒಳಗೆ ಕೂತ್ಕೊಂಡು ಯಾಕೆ ಒಳಗೆ ಹಾಕ್ತಿರ್ತೀಯ ಅಂತ ಒಳಗೆ ಕೂರಿಸ್ಕೊಂಡಿದ್ರು. ಆಮೇಲೆ ನಮ್ಮ ಫೋನ್ ಕೊಟ್ಟರು. ಅವಾಗ ಹೊರಗಡೆಯಿಂದನೇ ಫೋನ್ ಕೊಟ್ಟರು. ಮಾಡಿ ಯಾರಾದ್ರೂ ಫೋನ್ ಅಂದರು. ನಾನು ಒಬ್ಬನೇ ಹೋಗ್ತೀನಿ ಬಿಡಿ ಸರ್, ಇಲ್ಲ ನೀನು ಕಳಿಸಲ್ಲ, ಯಾರು ಬರಲಿ ಕಳಿಸ್ತೀನಿ ಅಂದರು. ನನ್ನ ಫ್ರೆಂಡಿಗೆ ಮಾಡಿದೆ, ಬಂದು ಅವನ ತಮ್ಮ ಬಂದು ಕರ್ಕೊಂಡು ವೀಡಿಯೋ ಮಾಡ್ಕೊಂಡು ಎಲ್ಲ ಕಳಿಸ್ಕೊಟ್ಟು ವಿಡಿಯೋ ಮಾಡಿಸ್ಕೊಂಡು. ಯಾವುದೇ ಒಂದು ನಿಮ್ಮ ಮೇಲೆ ಯಾವುದೇ ಒಂದು ಲೀಗಲ್ ಕೇಸ್ ಯಾವುದು ಇಲ್ಲ ನಿಮ್ಮ ಮೇಲೆ? ತಮ್ಮನ ಮೇಲೆ ಇರೋದ್ರಿಂದ ನಿಮ್ಮನ್ನ ಇದು ಮಾಡಿದ್ದಾರೆ. ಬೇರೆ ಏನಾದರೂ ಬೇರೆ ಬೇಡಿಕೆ ಏನಾದರೂ ಇಟ್ಟಿದ್ರಾ ನಿಮಗೆ? ಏನೂ ಇಲ್ಲ, ಬರೀ ಕರ್ಕೊಂಡು ಹೋಗಿ ಅಲ್ಲಿಂದ ಬಿಟ್ಟು ಕಳಿಸಿ ಹೊಡೆದು. ಟೋಟಲ್ ಅವ್ರು ಎಷ್ಟು ಜನ ಇದ್ರು ಪೊಲೀಸರು? ಟೋಟಲ್ 4 ಜನ. ನಿಮಗೆ ಯಾವ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದವರು? ಸ್ಟೇಷನ್ ಹೆಸರು ಗೊತ್ತಿಲ್ಲ ಸರ್. ಅಲ್ಲ, ಯಾವ ಊರಲ್ಲಿ? ಚಿತ್ರದುರ್ಗ ಕರ್ಕೊಂಡು ಹೋದ್ರು. ಭದ್ರಾವತಿಯಿಂದ ಚಿತ್ರದುರ್ಗ. ಚಿತ್ರದುರ್ಗ. ಚಾಲಿಸ್.